24 ನಮ್ಗೆ ಆಲ್ಮೋಸ್ಟ್ 19 crores ವರ್ಕ್ ಇತ್ತು. 19 crores ಈಗ ಸದ್ಯಕ್ಕೆ ಪ್ರೋಗ್ರೆಸ್ಸಲ್ಲಿ 7 crores ಇದೆ. ಹಿಂದೆ ನಾವು ಮೀಟಿಂಗ್ ಮಾಡಿದಾಗ, ನಗರಸಭೆದು ಫಸ್ಟ್ ಮೀಟಿಂಗ್ ಮಾಡಿದಾಗ ಎಲ್ಲ ವಾರ್ಡ್ಸಲ್ಲಿ ಎಲ್ಲಿ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ದು ಪ್ರಪೋಸಲ್ ತೊಗೊಂಡಿದ್ರು. ಆಲ್ಮೋಸ್ಟ್ ಅದು 2 years ಕೂಡ ಆಗಿತ್ತು. ಯಾರು ಇನ್ ಕಾಂಟ್ರಾಕ್ಟರ್ ಇದ್ದರು ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿಲ್ಲ ಮೇನ್ ಕಾಂಟ್ರಾಕ್ಟ್ರು ಅಂತ ನಾವು ನೋಡಿದಾಗ, ಅವರು ಬೇರೆ ಬೇರೆ ಜಾಗದಲ್ಲಿ ಕೋಲಾರ ಮತ್ತು ಹೊಸಕೋಟೆ, ದೊಡ್ಡಬಳ್ಳಾಪುರ ಆ ಥರ ನಮ್ಮ ಥರ ನಗರಸಭೆ ಅನ್ನೋವಂಥ 5-6 ಜಾಗದಲ್ಲಿ ಅವರು ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಾವು ಅವ್ರ ಹತ್ರ ಇನ್ ಟೈಮ್ ಕೆಲಸ ತೊಗೊಳಕ್ಕಾಗಲಿಲ್ಲ. 6 months ಒಳಗಡೆ, 9 months, 12 months ಒಳಗಡೆ ಅವರು ಕೆಲಸ ಮಾಡಬೇಕಂತ ಆ್ಯಕ್ಚುಲಿ ಅಗ್ರಿಮೆಂಟ್ ಆಗಿದ್ದು. ಸೊ ಬೇರೆ ಬೇರೆ ಕಾರಣದಿಂದನೂ ಅದು ಡಿಲೇ ಆಗಿತ್ತು. ನಗರಸಭೆ ಹಿಂದಿನ ಅಧ್ಯಕ್ಷರು ಏನು ಒಲ್ಲಲ್ಲವರು ಹೇಳ್ತಾ ಇದ್ರಲ್ವ, ಇಷ್ಟು ಕಾಲಾವಕಾಶ ತೊಗೊಂಡ್ರು ಯಾಕಾಗಿಲ್ಲ ಅಂತಂದ್ಬಿಟ್ಟು ಅವರು ಆ ಕಾರಣಗಳನ್ನ ಹೇಳ್ಕೊಂಡು ಬಂದಿದ್ದಕ್ಕೆ ನಾವು ಲಾಸ್ಟ್ 3 months ಒಂದು ಪ್ರೋಸೆಸ್ ಮಾಡಿ ಅವರಿಗೆ ಒತ್ತಾಯ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತೆಲ್ಲ ಹೆದರಿಸಿ ತುಂಬ ಅವ್ರನ್ನ ಒತ್ತಾಯ ಮಾಡಾದ್ಮೇಲೆ ಈಗ ನಾವು ನಮ್ಮ KGFಲ್ಲೇ ಸಬ್ ಕಾಂಟ್ರಾಕ್ಟನ್ನ ಕೊಡಿಸೋವಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಆಲ್ಮೋಸ್ಟ್ January 1 month ಅವ್ರು ಟೈಮ್ ಕೇಳ್ತಾ ಇದ್ದಾರೆ. ಅದರಲ್ಲಿ ಜಾಯಿಂಟ್ ವೆಂಚರ್ ಮಾಡಿದ್ದೀವಿ. ಜಾಯಿಂಟ್ ಮೈನ್ ಕಾಂಟ್ರಾಕ್ಟರ್ ಅವರೇ ಇರ್ತಾರೆ, ಬಟ್ ಅವ್ರು ಕೆಲಸ ಮಾಡಲ್ಲ. ಬಟ್ ನಮ್ಮ KGFಲ್ಲಿರೋ ಕಾಂಟ್ರಾಕ್ಟರ್ಸ್ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಮಿಕ್ಕಿದ ಎಲ್ಲ ಕೆಲಸ ಏನು ಪೆಂಡಿಂಗ್ ಇದೆ ಆನ್ ಗೋಯಿಂಗ್ ವರ್ಕ್ಸ್ ಜೊತೆಯಲ್ಲಿ ಸೇರಿ ಈಗ ಒಂದು 5-6 crores ಕೆಲಸ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆನೂ ಸೇರಿ ಟೋಟಲ್ 19 crores ಪೆಂಡಿಂಗ್ ಇರುವಂಥ 13-14 crores ಕೆಲಸನೂ ಜಾಯಿಂಟ್ ವೆಂಚರಲ್ಲಿ ಇಲ್ಲೇ KGFಲ್ಲಿರುವಂಥ ಲೋಕಲಲ್ಲಿರುವಂಥ ಕಾಂಟ್ರಾಕ್ಟರ್ಸು ಕೆಲಸ ಮಾಡ್ತಾರೆ. February 2nd week ಅಷ್ಟರಲ್ಲಿ ನಾವೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಆ ಅಗ್ರಿಮೆಂಟ್ಗೆ ನಮ್ಮ ಜೊತೆ ಅವರು ಆ ಕಮ್ಯುನಿಕೇಷನ್ಸ್ಗೆ ಅವರು ಒಪ್ಕೊಂಡ್ಮೇಲೆ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಏನು ಎಲ್ಲ ವಾರ್ಡ್ಸಲ್ಲಿ, ಇಂಡಿವಿಜುವಲ್ ವಾರ್ಡ್ಸಲ್ಲಿ ರೋಡ್ಸ್ ಇದೆ, ಮೇಜರಾಗಿ ರೋಡ್ಸು, ಡ್ರೈನ್ಸು ಜಾಸ್ತಿ ಕೆಲಸ ಇರೋವಂಥದ್ದು. ಆಲ್ಮೋಸ್ಟ್ ಅದೇ ಒಂದು 12 crores ಇದೆ. 12.5 crores ಬರೀ ರೋಡು, ಡ್ರೈನು, ಈ ಥರ ಇನ್ಫ್ರಾಸ್ಟ್ರಕ್ಚರೇ ಇರೋದ್ರಿಂದ ಅದನ್ನು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಬೈ February end ನಾವು ಈ ಕೆಲಸ ಎಲ್ಲ ಯಾರಿಗೆ ನಾವು ಜಾಯಿಂಟ್ ವೆಂಚರಲ್ಲಿ ಕೆಲಸ ಕೊಟ್ಟಿದ್ದೀವಿ ಅವ್ರ ಹತ್ರ ಕೆಲಸ ತೊಗೊಳ್ಳೋವಂಥ ಕೆಲಸ ಮಾಡ್ತೀವಿ. ಫಾಸ್ಟ್ ಟ್ರ್ಯಾಕಲ್ಲಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ಕಮಿಷನರು, AW ಮತ್ತು ಎಲ್ಲ ವಾರ್ಡ್ಸಲ್ಲಿ 35 ವಾರ್ಡ್ಸಲ್ಲಿ ಕೆಲಸ ಇನಿಷಿಯೇಟ್ ಆದಾಗ ನಾನು ಅಲ್ಲಿನ ನಗರಸಭೆ ಸದಸ್ಯರು, ಅಧ್ಯಕ್ಷರು ಆ ಜಾಗನ ಬಂದು ವಿಸಿಟ್ ಮಾಡಿ ಆ ವರ್ಕ್ ಸೂಪರ್ವಿಷನ್ ಮಾಡ್ತೀವಿ. ಸೊ ಬೈ ದಿಸ್ ಏನು ಇಷ್ಟು ದಿನವೂ ಕೌನ್ಸಿಲರ್ಸ್ಗೆ ಅದೊಂದು ಆತಂಕ, ಗೊಂದಲ, 2 ವರ್ಷ 1.5 ವರ್ಷದಿಂದ ಕೆಲಸ ಆಗಿಲ್ಲ ಅಂತ ಪದೇ ಅದೊಂದು ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಹಿಂದೆನೂ ಕೂಡ ನಾವು ಅದ್ರ ಪ್ರಯತ್ನ ಮಾಡ್ತಾಯಿದ್ವಿ. ಜಾಸ್ತಿ ಅದನ್ನು ಮೀಟಿಂಗಲ್ಲಿ ಪದೇ ಹೇಳ್ತಾ ಇದ್ದಿದ್ದರಿಂದ ಅದನ್ನು ಇಟ್ಕೊಂಡು ನಾವು ಒತ್ತಾಯ ಮಾಡಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ನಾನು ಅಂದ್ಕೊಂಡಿರೋ ಪ್ರಕಾರ ನಾವೊಂದು 2 months ಒಳಗಡೆ ಎಲ್ಲ ಕೆಲಸ ಆಲ್ಮೋಸ್ಟ್ 20 crores ಕೆಲಸ ನಮಗೆ KGF ನಗರ ಭಾಗದಲ್ಲಿ ಎಲ್ಲ ವಾರ್ಡ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ನಾವು ಪ್ರಪೋಸಲ್ ತೊಗೊಂಡಿರೋವಂಥ ಎಲ್ಲ ಕೆಲಸ ಇನ್ ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡಿಸ್ತೀವಿ. ದಿಸ್ ಇಸ್ ಮೈ ಪ್ರಾಮಿಸ್. ಇದನ್ನು ನಾವು ಮಾಡ್ತೀವಿ ಆ ಕೆಲಸ. ಅದ್ರ ಜೊತೆಯಲ್ಲಿ 24th of December ನಮ್ಮದು ಲೈಟಿಂಗ್ ಫೆಸ್ಟಿವಲ್ ಅಂತ ಕಂಪ್ಲೀಟ್ KGFಲ್ಲಿ 10 kilometers ಏನು ನಾವು 8 crores ಲೈಟಿಂಗ್ಗೆ ಪ್ರಾವಿಷನ್ ಮಾಡಿದ್ವಿ. 7.6 ಅಥವಾ 8 crores 4.26 crores ಏನು ಲೈಟಿಂಗ್ಗೆ ಪ್ರಾವಿಷನ್ ಮಾಡಿದ್ವಿ. ಅರೌಂಡ್ 9 to 10 kilometers. ಅದರದ್ದು ಬಿಫೋರ್ ಕ್ರಿಸ್ಮಸ್, ಬಿಫೋರ್ ನ್ಯೂ ಇಯರ್ ಸೆಲಿಬ್ರೇಷನ್ ಡೇ ಅಂತ ಮಾಡಬೇಕು ಅಂದ್ಕೊಂಡಿದ್ವಿ. ಇದು ಈ ಲೈಟಿಂಗ್ ಫೆಸ್ಟಿವಲ್ KGF ಜನಕ್ಕೆ ಸೇಫ್ಟಿ ಮೆಜರ್ಸ್ಗೆ ಮತ್ತು ಒಂದು ಕಲರ್ಫುಲ್ ಇವೆಂಟ್. ಆಮೇಲೆ KGF ಅಂದರೆ ಹೇಗಿರಬೇಕು ಅಂತ ಎಲ್ಲರೂ ಒಂದು KGF ಬಗ್ಗೆ ಯಾರು ಕನಸಿಟ್ಕೊಂಡಿದ್ರು ಅದಕ್ಕೆ ಇದನ್ನು ಅವ್ರಿಗೋಸ್ಕರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. KGF ಹೆಂಗಿರುತ್ತೆ ಇನ್ನು ಮುಂದೆ ಕಲರ್ಫುಲ್ಲಾಗಿ, ಬ್ರೈಟ್ಫುಲ್ಲಾಗಿ, ಆಮೇಲೆ ಮುಂದೆನೂ ಕೂಡ ಬ್ರೈಟ್ಫುಲ್ಲಾಗಿ ಅಂದರೆ KGF ಪ್ರಾಸ್ಪರ್ ಆಗುತ್ತೆ ಅನ್ನೋ ಒಂದು ಕನ್ಸರ್ನ್. ಅದು ಬ್ರೈಟ್ಫುಲ್ಲಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ ಅಂದರೆ ಇನ್ ಫ್ಯೂಚರಲ್ಲಿ KGF ಯಾವಾಗಲೂ ಪ್ರಾಸ್ಪರಸ್ ಆಗುತ್ತೆ ಅಂತ ನನ್ನ ಕನ್ಸರ್ನ್ ಇರೋದ್ರಿಂದ ಆ ಥರ ಎಲ್ಲ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ KGFಗೆ ಲೈಟಿಂಗ್ ಡೇ ಅಂತ ನಾವು ಮಾಡ್ತಾಯಿದ್ದೀವಿ. ಇಟ್ ಈಸ್ ಅ ಫೆಸ್ಟಿವಲ್ ಇವೆಂಟ್. 24th ಈವ್ನಿಂಗ್ 5:30ಗೆ ಈ ಇವೆಂಟ್ ಇರುತ್ತೆ. ಸೊ ಎಲ್ಲ ನಗರಸಭೆ ಸದಸ್ಯರು ಮತ್ತು ಎಲ್ಲ ಲೀಡರ್ಸ್ನ ಮತ್ತು ಎಲ್ಲರಿಗೂ ಕೂಡ ಈ ಇವೆಂಟ್ನ ಅಟೆಂಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.
ಇರ್ತಾರೆ. ಜಸ್ಟ್ ಹೈಲೈಟ್ ದಿಸ್ ನಗರೋತ್ಥಾನ 4 ಇದು ನಾವಿದೆಲ್ಲ ಇನಿಷಿಯೇಟಿವ್ ತಗೊಂಡಿರೋದು DC ಹಂತದಲ್ಲಿ. ಆಮೇಲೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು PD ಹಂತದಲ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ. ನಗರೋತ್ಥಾನದೇ ಫಾಲೋ ಅಪ್ ಮಾಡೋದು, ರಿವ್ಯೂ ಮಾಡೋವಂಥದ್ದು. ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಲನ್ವರೆಗೂ ಹೋಗಿದ್ವಿ ಕೂಡ. ಯಾಕೆ ಅಂದರೆ ನಾವು ಅವ್ರ ಹತ್ರ ಕೆಲಸ ತಗೊಳ್ಳೋದಕ್ಕಿಂತ ಇವರು AWD ಮಂಜು ಅವ್ರಿಗೂ ಗೊತ್ತಿದೆ. ನಾವು ಆಲ್ಮೋಸ್ಟ್ ಕೋರ್ಟ್ ಪ್ರಿಮಿಸಸಲ್ಲಿ 6 ಮಂತ್ಸ್ ಓಡಾಡಿದ್ವಿ. ನಮಗೆ ಈ ಥರ 5-6 ಜಾಗದಲ್ಲಿ ಯಾರು ನಗರೋತ್ಥಾನ ಅದು ಟೆಂಡರ್ ಆಗ್ತಾರೆ ಅವ್ರಿಗೆ ಮಾಡಬೇಡಿ ಅಂತ. ಬೈ ಬ್ಯಾಡ್ ಲಕ್ ಆರ್ ಗುಡ್ ಲಕ್ ಅದು ಮತ್ತೆ ಯಾರು L1 ಎಲಿಜಿಬಿಲಿಟಿ ಅಂತ ಬಂದಾಗ ಇವರೇ ಬಂದರು, ಇವರಿಗೆ ಅವಕಾಶ ಸಿಕ್ತು. ಅಗೇನ್ ನಾವು ಹೆಲ್ಪ್ಲೆಸ್ ಆದ್ವಿ. ದೆನ್ ನಾವು ಅವರಿಗೆ ಪ್ರೆಷರ್ ಮಾಡಿ ಸ್ವಲ್ಪ ಕೆಲಸ ತಗೊಳ್ಳೋವಂಥ ಪ್ರಯತ್ನ ಮಾಡಿದ್ವಿ. ಆಮೇಲೆ ಎಲ್ಲ ಕಡೆನೂ ಅವರಿಗೆ ಪ್ರೆಷರ್ ಇದ್ದಿದ್ದರಿಂದ ಕೋಲಾರ, ದೊಡ್ಡಬಳ್ಳಾಪುರ, ಹೊಸಕೋಟೆ ಎಲ್ಲೂ ಕೂಡ ಅವ್ರ ಕೆಲಸ ಕಂಪ್ಲೀಟ್ ಮಾಡಿಲ್ಲ. ಎಲ್ಲ ಇನ್ಕಂಪ್ಲೀಟ್ ಕೆಲಸನೇ ಮಾಡಿದ್ವಿ. ಬರೀ ಆರ್ಗ್ಯುಮೆಂಟೇ ಯಾಕೆ, ನಾವು ವಿತ್ ರಿಸಲ್ಟ್ ಬರಬೇಕು, ವಿತ್ ಫ್ರೂಟ್ಫುಲ್ ರಿಸಲ್ಟೇ ಬರಬೇಕು ಅಂತಂದ್ಬಿಟ್ಟು ನಾವು ಇಂಥದ್ದೆಲ್ಲ ಇನಿಷಿಯೇಟಿವ್ಸ್ ತಗೊಂಡು ಅವ್ರ ಜೊತೆ ಮಾತಾಡಿ ಜಾಯಿಂಟ್ ವೆಂಚರಲ್ಲಿ ಈ ಕೆಲಸನ ನಾವು 2 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. 2 ಮಂತ್ಸಲ್ಲಿ ನೀವು 19 to 20 crores ಕೆಲಸ KGF ನಗರ ಭಾಗದಲ್ಲಿ ವಾರ್ಡ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ನ ನೋಡ್ಬೋದು. ಆಗ್ತಾ ಇದೆ. ಮಂಡೆಯಿಂದ ನಮ್ಮ ಸೀನಿಯರ್ ಮೋಸ್ಟ್ ನಮ್ಮ ಲೀಡರ್ ಇದ್ದಾರೆ. ಆಮೇಲೆ ಈಸ್ ಮೈ ಎಲ್ಡರ್ಲಿ ಪರ್ಸನ್ ಆಲ್ಸೋ. ಅವ್ರ ಜಾಗದಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ ಆ ಜಾಗದಲ್ಲಿ ನಾವು ಇನಿಷಿಯೇಟಿವ್ ಮಾಡ್ತೀವಿ. ಜೈಪಾಲ್ ಅವರು ವಾರ್ಡಲ್ಲಿ ನಾವು ಈ ವರ್ಕ್ನ ಇನಿಷಿಯೇಟಿವ್ ಮಾಡ್ತೀವಿ. ನಾಳೆ ಇನಿಷಿಯೇಟಿವ್ ಆದರೆ, ಮಂಡೇ ಇನಿಷಿಯೇಟಿವ್ ಆದರೆ ಕಂಪ್ಲೀಟ್ ಫೆಬ್ರವರಿವರೆಗೂ ಎಲ್ಲ ವಾರ್ಡ್ಸಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಆಗುತ್ತೆ. ಬಿಫೋರ್ ಫೆಬ್ರವರಿ ಟು 2nd ವೀಕ್ 3rd ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅವರಿಗೆ ಟಾರ್ಗೆಟ್ಸ್ ಕೊಟ್ಟಿರೋದು. ಲೋಕಲ್ ಕಾಂಟ್ರಾಕ್ಟರ್ಸ್ಗೆ ಈ ವರ್ಕ್ ಕೊಟ್ಟಿದ್ದೀವಿ. ದಟ್ ಈಸ್ ಸ್ಪೆಷಲಿ ಅವರಿಗೆ ಕನ್ಸರ್ನ್ ಇಟ್ಕೊಂಡು ಮಾಡ್ತಾರೆ, ಕ್ವಾಲಿಟಿ ವರ್ಕ್ ಮಾಡ್ತಾರೆ, ಅವರು ಇಂಟ್ರೆಸ್ಟಿಂದ ಮಾಡ್ತಾರೆ ಅಂತ. ಸೊ ವಿ ಹ್ಯಾವ್ ಗಿವನ್ ದ ಕಾಂಟ್ರಾಕ್ಟರ್ ಟು ದ ಲೋಕಲ್ ಕಾಂಟ್ರಾಕ್ಟರ್ಸ್ ಕೊಟ್ಟಿದ್ದೀವಿ. ಈಸ್ ಅವರ್ ಲೀಡರ್, ಸೀನಿಯರ್ ಮೋಸ್ಟ್ ಇರೋದ್ರಿಂದ ವಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಆಲ್ಸೋ. ಎಲ್ಲರೂ ಕೂಡ ಅದೊಂದು ಕೆಲಸ ಆಗಿಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾಯಿದ್ರು ಎಲ್ಲ ನಗರಸಭೆ ಸದಸ್ಯರು. ಅದಕ್ಕೆ ಅವ್ರನ್ನೂ ಕೂಡ ಅವ್ರಿಗೇನು ಪಾಪ ಪ್ರಾಮಿಸಸ್ ಮಾಡಿರ್ತಾರೆ ಪಬ್ಲಿಕ್ಕಲ್ಲಿ, ಮತ್ತು ಜನರಿಗೆ ಪ್ರಾಮಿಸಸ್ ಮಾಡಿರ್ತಾರೆ, ಅವ್ರಿಗೆ ಆಗ್ತಾ ಇರೋ ಆ ಒಂದು ಫ್ರಸ್ಟ್ರೇಷನ್ ಲೆವೆಲ್ಸ್ನ ಕಡಿಮೆ ಮಾಡಬೇಕು ಅಂತ ವಿ ಹ್ಯಾವ್ ಟೇಕನ್ ಆಲ್ ದೀಸ್ ಇನಿಷಿಯೇಟಿವ್ಸ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.